ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ತಾಯಿಯ ಈ ಒಂದು ಮಂತ್ರ ಸಾಕು, ನೀವು ಏನನ್ನೇ ಬಯಸಿದ್ರು ಕೂಡ ಅದು ಈಡೇರುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ಆ ಒಂದು ಮಂತ್ರ ಯಾವುದು, ಅದನ್ನ ಎಷ್ಟು ಬಾರಿ ಪಠಿಸ್ಬೇಕು, ಹಾಗೆ ಯಾವ ಸಮಯದಲ್ಲಿ ಪಠಿಸ್ಬೇಕು, ಅದಕ್ಕೆ ಯಾವ ನಿಯಮಗಳಿದೆ ಅನ್ನೋದನ್ನ ಸಂಪೂರ್ಣವಾಗಿ ಎಲ್ಲವನ್ನ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀವು ಪಡ್ಕೋಬಹುದಾಗಿರುತ್ತೆ. ಇನ್ನು ಬನ್ನಿ ವಿಡಿಯೋ ಒಳಗೋಗೋಣ. ಈ ವಾರಾಹಿ ತಾಯಿಯ ಮಂತ್ರಗಳಂದ್ರೇನೆ ತುಂಬಾನೇ ವಿಶೇಷವಾಗಿರುತ್ತೆ. ಅದರಲ್ಲೂ ಕೂಡ ಕೆಲವೊಂದು ಮಂತ್ರಗಳು ತುಂಬಾನೇ ವಿಶೇಷವಾಗಿರುತ್ತೆ. ಈ ವಾರಾಹಿ ತಾಯಿಯ ಮಂತ್ರಗಳು ತುಂಬಾನೇ ಶಕ್ತಿಯುತವಾದಂತ ಮಂತ್ರಗಳಾಗಿರುತ್ತೆ. ಅದರಲ್ಲೂ ನೀವು ಸಂಜೆ ಸಮಯದೊತ್ತು ಅಂದ್ರೆ ರಾತ್ರಿ ಸಮಯದೊತ್ತು ನೀವು ಈ ಒಂದು ವಾರಾಹಿ ತಾಯಿಯ ಮಂತ್ರಗಳನ್ನ ಪಠಿಸೋದ್ರಿಂದ ನಾವು ಬೇಡಿದಂತಹ ಬೇಡಿಕೆಗಳಾಗಿರ್ಬಹುದು ಅಥವಾ ನಮ್ಮ ಮನಸ್ಸಿನಲ್ಲಿ ಏನೇ ಕೋರಿಕೆಗಳಿದ್ರೂ ಕೂಡ ಅವು ಈಡೇರುತ್ತೆ ಅಂತಾನೆ ಹೇಳ್ಬಹುದು. ಈ ಒಂದು ಮಂತ್ರಗಳನ್ನ ನೀವು ಪ್ರತಿನಿತ್ಯವೂ ಕೂಡ ತಪ್ಪದೆ ಪಠಿಸ್ತಾ ಬರೋದ್ರಿಂದ ನಮ್ಮ ಜೀವನದಲ್ಲಿ ಬರುವಂತಹ ಅಡೆತಡೆಗಳಾಗಿರ್ಬಹುದು, ಎಂತದ್ದೇ ಕಷ್ಟಗಳಾಗಿರ್ಬಹುದು, ಎಲ್ಲವೂ ಕೂಡ ದೂರವಾಗಿ ನಮ್ಗೆ ಫಲಗಳನ್ನೋದು ದೊರೆಯುತ್ತೆ ಅಂತಾನೆ ಹೇಳ್ಬಹುದು. ಈ ವಾರಾಹಿ ತಾಯಿಯ ಮಂತ್ರಗಳನ್ನ ಪಠಿಸುವಾಗ ಕೆಲವೊಂದಿಷ್ಟು ನಿಯಮಗಳನ್ನ ಪಾಲಿಸಲೇಬೇಕಾಗುತ್ತೆ. ಅದರಲ್ಲೂ ಕೂಡ ನೀವು ಮುಟ್ಟಾದಂತ ಸಮಯದಲ್ಲಿ, ಹೆಣ್ಮಕ್ಳು ನೀವು ಮುಟ್ಟಾದಂತ ಸಮಯದಲ್ಲಿ ಈ ಮಂತ್ರಗಳನ್ನ ಪಠಿಸಬಾರದು ಅಂತಾನೆ ಹೇಳ್ತೀನಿ. ಇನ್ನೇನಾದ್ರೂ ನೀವು ನಾನ್ ವೆಜ್ ಅನ್ನ ತಿಂದಿದ್ರೆ ಅಥವಾ ಮನೆಯಲ್ಲಿ ಸೂತಕದಂತ ಸಮಯ ಇದ್ದಾಗ ಈ ಒಂದು ಮಂತ್ರಗಳನ್ನ ಪಠಿಸಬೇಡಿ ಅಂತಾನೆ ಹೇಳ್ತೀನಿ. ಆ ಒಂದು ಸಮಯದಲ್ಲಿ ಈ ಮಂತ್ರವನ್ನ ಸ್ಕಿಪ್ ಮಾಡಿ ನಂತರ ಇರುವಂತಹ ದಿನಗಳಲ್ಲಿ ನೀವು ಈ ಮಂತ್ರಗಳನ್ನ ಪಠಿಸಬಹುದಾಗಿರುತ್ತೆ. ಇನ್ನು ಆ ಮಂತ್ರವನ್ನ ನೀವು ಬ್ರಾಹ್ಮಿ ಮುಹೂರ್ತದಂದು ಕೂಡ ಪಠಿಸಬಹುದಾಗಿರುತ್ತೆ ಅಥವಾ ಸಂಜೆ ಗೋಧೂಳಿ ಲಗ್ನದ ನಂತರ ನೀವು ಪಠಿಸಬಹುದಾಗಿರುತ್ತೆ. ಬ್ರಾಹ್ಮಿ ಮುಹೂರ್ತ ಅಂದ್ರೆ 3:15 6 ಗಂಟೆ ಒಳಗಿರುತ್ತೆ. ವಿಶೇಷ ಅಂದ್ರೆ 5 ಗಂಟೆ ಒಳಗೆ ನೀವು ಪಠಿಸೋದು ಉತ್ತಮ. ಅಷ್ಟರೊಳಗೆ ಒಳ್ಳೆ ಕಾಸ್ಮಿಕ್ ಎನರ್ಜಿ ನಮ್ಗೆ ಸಿಗೋದ್ರಿಂದ ನಾವು ಒಂದ್ 10-15 ನಿಮಿಷನಾದ್ರೂ ಧ್ಯಾನ ಮಾಡಿ ನಂತರ ಈ ಮಂತ್ರಗಳನ್ನ ಪಠಿಸೋದ್ರಿಂದ ನಮ್ಗೆ ಏನೇ ಒಂದು ಬೇಡಿಕೆಗಳಿದ್ರು ಕೂಡ ಈಡೇರುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ಸಂಜೆ ಸಮಯ ಆದ್ರೂ ಕೂಡ ನೀವು ಮಲಗೋ ಒಂದು ಹೊತ್ತಲ್ಲಿ ಕೂಡ ನೀವು ಹೇಳ್ಕೊಂಡು ಮಲ್ಕೊಬಹುದಾಗಿರುತ್ತೆ. ಇನ್ನು ಇದಕ್ಕೆ ಈ ಪೂಜೆ ಮಾಡ್ತಾನೆ ಹೇಳ್ಬೇಕು ಅಂತ ಏನು ಇಲ್ಲ, ನೀವು ಪೂಜೆ ಮಾಡೋ ಟೈಮಲ್ಲಿ ಕೂಡ ಇದನ್ನ ಹೇಳ್ಕೊಬಹುದಾಗಿರುತ್ತೆ. ಇನ್ನು ಕೆಲವರಿಗೆ ಈ ಮಂತ್ರಗಳನ್ನ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ, ಸ್ವಚ್ಛವಾಗಿ ಹೇಳೋದಕ್ ಬರೋದಿಲ್ಲ, ಸ್ಪಷ್ಟವಾಗಿ ಒಬ್ಬೊಬ್ರಿಗೆ ಹೇಳ್ಕೊಳ್ಳೋದಕ್ ಆಗೋದಿಲ್ಲ. ಅಂತವ್ರು ಏನ್ ಮಾಡ್ಬೇಕು ಅಂದ್ರೆ ನನ್ನ ಸ್ಕ್ರೀನ್ ಮೇಲೆ ಮಂತ್ರನ ಹಾಕಿರ್ತೀನಿ, ನೀವು ನೋಡ್ಕೊಂಡು ಕೂಡ ಬರೆಯೋದ್ರಿಂದ ಕೂಡ ಅದೇ ಫಲಗಳನ್ನ ನೀವು ನಿರೀಕ್ಷಣೆ ಮಾಡಬಹುದು ಅಂತ ಹೇಳ್ತೀನಿ. ಇನ್ನು ಈ ಮಂತ್ರಗಳನ್ನ ನೀವು ಹೇಳೋದ್ರಿಂದ ಬರೆಯೋದ್ರಿಂದ ಎರಡರಿಂದಾನು ಕೂಡ ಒಂದೇ ರೀತಿಯ ಸಮನಾದ ಫಲಗಳನ್ನ ನೀವು ದೊರಕಿಸ್ಕೊಬಹುದು ಅಂತ ಹೇಳ್ತೀನಿ. ಇನ್ನು ಆ ಒಂದು ಮಂತ್ರವನ್ನ ನೀವು 108 ಬಾರಿನಾದ್ರೂ ಹೇಳ್ಬೋದು, ಅಥವಾ ಕನಿಷ್ಠ ಅಂದ್ರೂ ಕೂಡ 11 ಬಾರಿ ಅಥವಾ 21 ಬಾರಿನಾದ್ರೂ ಹೇಳಲೇಬೇಕಾಗುತ್ತೆ. ಪ್ರತಿನಿತ್ಯ ಕೂಡ ಈ ಒಂದು ಮಂತ್ರವನ್ನ ನೀವು 21 ಬಾರಿ ಅಥವಾ 11 ಬಾರಿ ಅಥವಾ 108 ಬಾರಿ ಆಯ್ಕೆ ನಿಮಗೆ ಬಿಟ್ಟಿರುವಂತದ್ದು. ನೀವು ಎಷ್ಟು ಸಾರಿ ಹೇಳ್ತೀರಾ ಅಂತೀರಾ ಅಷ್ಟು ಸಾರಿ ನೀವು ಆಯ್ಕೆ ಮಾಡ್ಕೊಂಡು ಹೇಳ್ಕೊಬಹುದಾಗಿರುತ್ತೆ. ಅಷ್ಟು ಸಾರಿ ಕೂಡ ನೀವು ಬರೀಬಹುದಾಗಿರುತ್ತೆ. ಇನ್ನು ಈ ಮಂತ್ರ ಬಂದು ಹೀಗಿರುತ್ತೆ: ಓಂ ವೈಷ್ಣವಿ ಬ್ರಹ್ಮಚಾರಿಣಿ ಮಹಾಶಕ್ತಿ ಸ್ವಾಹ. 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 ಈ ರೀತಿಯಾಗಿ ನೀವು 11 ಬಾರಿ 21 ಬಾರಿ 108 ಬಾರಿ ಈ ರೀತಿಯಾಗಿ ಮಂತ್ರವನ್ನ ಹೇಳ್ಕೊಳ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಬರುವಂತಹ ಅಡೆತಡೆಗಳು ದೂರವಾಗಿ ನಿಮ್ಮ ಮನಸ್ಸಲ್ಲಿ ಏನೇ ಕೋರಿಕೆಗಳಿದ್ರು ಕೂಡ ಈಡೇರುತ್ತೆ. ಕೆಲವು ದಿನಗಳು ಸಾಕಾಗುತ್ತೆ, ಇನ್ನು ಕೆಲವರಿಗೆ ಇಂತಿಷ್ಟು ದಿನಗಳು ಅಂತ ತಗೊಳುತ್ತೆ. ಯಾಕಂದ್ರೆ ಕೆಲವೊಬ್ರದ್ದು ದೊಡ್ಡ ದೊಡ್ಡ ಬೇಡಿಕೆಗಳಿರುತ್ತೆ, ಇನ್ ಕೆಲವರದ್ದು ಚಿಕ್ಕ ಚಿಕ್ಕ ಬೇಡಿಕೆಗಳಿರುತ್ತೆ. ಅವ್ರು ಬೇಡ್ಕೊಂಡಿರುವಂತ ಕೋರಿಕೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನೀವು ಏನನ್ನೇ ಬೇಡ್ಕೊಂಡ್ರು ಕೂಡ ಮೊದಲು ನನಗೆ ಪಾಸಿಟಿವ್ ಆಗಿ ಅದು ಆಲ್ರೆಡಿ ನನಗೆ ಸಿಕ್ಕಿದೆ ಅನ್ನೋ ರೀತಿನಲ್ಲಿ ನೀವು ಕೇಳ್ಕೊಂಡು ನಂತರ ಈ ಮಂತ್ರಗಳನ್ನ ಪಠಿಸೋದ್ರಿಂದ ಅದೇ ರೀತಿಯಾಗಿ ನಿಮ್ಗೆ ಎಲ್ಲವೂ ಕೂಡ ಸಿದ್ಧಿಸುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ಈ ಒಂದು ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನ ನೀವು ಪಡ್ಕೊಬೇಕು ಅನ್ನೋದಾದ್ರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕಾನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ
ನಾನು ಯಾವುದೇ ರೀತಿಯ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡಬಹುದಾಗಿರುತ್ತೆ. ಇನ್ನು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಇನ್ನು ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹೆಚ್ಚಾಗಿ ಅವ್ರಿಗೂ ಕೂಡ ತಲುಪಲಿ, ಹಾಗೆ ವ್ಲಾಗ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇನ್ನು ವಿಡಿಯೋ ನೋಡಿದ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.